ಅಡಿಕೆ ಗಿಡದ ಮೇಲೆ ಅಲ್ಲಿ ತೆಂಗಿನ ಗಿಡದ ಮೇಲೆ ಒಂದು ಸೆಂಟಿಮೆಂಟ್ ಏನಂದ್ರೆ ಒಬ್ಬ ಮನುಷ್ಯನ್ ನೀವು ಇವತ್ತು ಮಾಡಿದ್ರೆ ನಾಳೆ ಮರ್ತ್ಬಿಡ್ತೀವಿ. ನಾವು ಒಂದು 5 ವರ್ಷ ಸಾಕಿದ್ರೆ ನಿಮ್ಮ ಜೀವ ಇರೋವರೆಗೂ ಇವು ನಮ್ಮನ್ನ ಸಾಕಿ. ಅಂದ್ರೆ ಲಾಕ್ ಡೌನ್ ನೀವು ಇಲ್ಲೇ ಇದ್ಬಿಟ್ರಿ? ಪರ್ಮನೆಂಟ್ ಇಲ್ಲೇ ಇದ್ದು ಒಂದು 50 ತೆಂಗಿನ ಸಸಿ ಆಗ್ತೆ 50 ಸೂಪರ್ ಆಗಿ ನೋಡಿ ಸರ್. ಲಾಕ್ ಡೌನ್ ಹೆಂಗಿತ್ತು ಸರ್? ಸಾವು ನೋವು ದುಃಖಗಳೆಲ್ಲ ಬೇಜಾರ. ಒಂದು 5 ವರ್ಷ ಆದ್ಮೇಲೆ ಪ್ಲಾನ್ ಹೇಳ, ಒಂದು 5 ವರ್ಷ ಆದ್ಮೇಲೆ 5ರಿಂದ 10 ಹೆಚ್ಚು ಕರುಗಳು ತಂದ್ರೆ 15ರಿಂದ 20 ಸಾವಿರ ಒಂದೊಂದು ಕರು ಸಿಗುತ್ತೆ. ಕರ ಹಾಕೋದು ಒಂದು 15 ಸಿದ್ದಂಗೆ ಮಾರಿದ್ರೆ 1,90,000 ಇಲ್ಲ 90,000 120 ಹಿಂಗೆಲ್ಲ ಹೋಗುತ್ತೆ. ನಿಮ್ಗೆ 10 ರೂಪಾಯಿ ಆಗ್ಲಿ ಈ ಕ್ಷೇತ್ರದಲ್ಲಿ ಯಾವನ್ನೂ ಪಡೆಯಕ್ಕಾಗಲ್ಲ. ಚಾಲೆಂಜ್ ಕರ್ನಾಟಕದಲ್ಲಿ ಅಂತ ಬರಗಾಲ ಬರಲಿ, ಲಾಕ್ ಡೌನ್ ಬರಲಿ, ಪ್ರಪಂಚ ಏನೇ ಆಗಲಿ, ಭೂಮಿ ಯಾವತ್ತೂ ಬಂಜೆ ಆಗಲ್ಲ ಸರ್. ಈ ಅಡಿಕೆಗಳೆಲ್ಲ ಇವತ್ತು ನೀವು ಹಾಕಿ ಎಷ್ಟು ಫಸಲು ಬರುವಂತ ಸಮಯಕ್ಕೆ ಬರ್ತಿದೆ, ಬಟ್ ತುಂಬಾ ಖುಷಿ ಆಗ್ತಿದೆ ಸರ್. ತಂಪಾಗಿದೆ ಅಂದ್ರೆ ಎಷ್ಟು ಅಂದ್ರೆ ನಿಮ್ ಶೂಟಿಂಗ್ ಇರೋ ಟೈಮ್ ಬಿಡುವು ಮಾಡ್ಕೊಂಡು ಇಲ್ಲಿ ಬಂದ್ಬಿಡೋದು ಸರ್. ವಾರಕ್ಕೊಂದ್ಸತಿ ಫಿಕ್ಸ್. ನಾನು ಒಂದು ನಮ್ ತಾಯಿ ಅಜ್ಜಿ ನೋಡ್ಬೇಕು, ಅದು ನನಗೆ ಬಹಳ ಆಸೆ. ಅವ್ರನ್ನ ಡೈಲಿ ನಾನು ಒಂದು ಮನೆಗೆ ಕ್ಯಾಮ್ರಾ ಫಿಕ್ಸ್ ಮಾಡಿದೀನಿ. ಕಾರಣ ದಿನ ನಾವು ನೋಡ್ತಾ ಇರ್ಬೇಕು. ಪ್ರಪಂಚದಲ್ಲಿ ಯಾರು ಹೆಂಗ್ ಸಾಕೊಂಡವ್ರೋ ತಂದೆ ತಾಯಿ ಗೊತ್ತಿಲ್ಲ. ಅದ್ರ ಮೇಲೆ 1% ನಾನು ಜಾಸ್ತಿ ಇರ್ಬೇಕು ಅಂತ ಅದೊಂದು ಹುಚ್ಚು ಜಾಸ್ತಿ ಇದೆ ನಮ್ಮ ತಾಯಿ ಅಜ್ಜಿ ಮೇಲೆ. ಹೆವಿ ಪ್ರಾಣ. ನಾನು ಹೆಂಡತಿ ಮಕ್ಳನ್ನ ಎಷ್ಟು ಇಷ್ಟಪಡ್ತೀನೋ ಡಬಲ್ ಇವ್ರನ್ನೂ ಇಷ್ಟಪಡ್ತೀನಿ. ಕಾರಣ ಈ ನಾನು ಒಂದ್ ಹೆಂಡತಿನ ಬೆಂಗಳೂರಲ್ಲಿ ಇದ್ರು ಇವೆಲ್ಲ ಅವರೇ ನೋಡ್ಕೊಳ್ಳೋದು. ಆಮೇಲೆ ನನಗೆ ಈ ಅಡಿಕೆ ಗಿಡದ ಮೇಲೆ ಅಲ್ಲಿ ತೆಂಗಿನ ಗಿಡದ ಮೇಲೆ ಒಂದು ಸೆಂಟಿಮೆಂಟ್ ಏನಂದ್ರೆ ಒಬ್ಬ ಮನುಷ್ಯನ್ ನೀವು ಇವತ್ತು ಮಾಡಿದ್ರೆ ನಾಳೆ ಮರ್ತ್ಬಿಡ್ತಾನೆ. ನಿಮ್ಗೆ ಏನೋ ಒಂದ್ ಮಾಡಿರೋ ಒಂದ್ ವಾರಕ್ಕೆ ಮರ್ತ್ಬಿಡ್ತಾನೆ. ಎದ್ರೆ ಓ ಸೂಪರ್ ಅಂತಾನೆ, ಬಿದ್ರೆ ಆ ಅಂತಾನೆ. ಆ ತರ ಮನುಷ್ಯನ ಗುಣ ಅದ. ಅವ್ನ್ ತಪ್ಪಲ್ಲ, ಪ್ರಕೃತಿ ಮನುಷ್ಯ ಮಾಡಿರೋದೇ ಮೆಮೊರಿ ಕಾರ್ಡ್ ಇಟ್ಟಿರೋದೇ ದೇವ್ರ ಹಂಗೆ. ಅದು ಯಾರ್ದು ತಪ್ಪಲ್ಲ. ಆದ್ರೆ ಇವನ್ನ ನಾವ್ ಒಂದ್ 5 ವರ್ಷ ಸಾಕಿದ್ರೆ ನಿಮ್ಮ ಜೀವ ಇರೋವರೆಗೂ ಇವು ನಮ್ಮನ್ನ ಸಾಕುತ್ತೆ. ಇದು ಸತ್ಯ. ಹಂಗಾಗಿ ಇದು ಜಾಸ್ತಿ ಇದಕ್ಕೆ ಒತ್ತು ಕೊಡುವಂತದ್ದು, ಇದನ್ನ ಇಷ್ಟಪಡುವಂತದ್ದು. ಬರ್ತೀನಿ ಈಗ ನೋಡಿ ಬಂದಿದ್ದಾರೆ ಅವ್ರು. ಮೇ ಬಿ ಅಡಿಕೆ ಗಿಡಕ್ಕೆ ಔಷಧಿ ಏನೋ ರೆಡಿ ಮಾಡಕ್ ಬಂದಿರ್ಬೇಕು. ಬಂದ್ರೆ ಇನ್ನೊಂದು 1.5 ವರ್ಷ 2 ವರ್ಷದಲ್ಲಿ ಇನ್ನೂ ಚೆನ್ನಾಗ್ ಆಯ್ತದೆ. ಸೂಪರ್ ಆಗಿದೆ ಸರ್. ಇಲ್ಲಿ ಊರಿಗೆ ಬಂದ್ಬಿಟ್ರೆ ಏನ್ ಅಲ್ಲಿ ಸಿಟಿನಲ್ಲಿ ಲೈಫ್ ಹೆಂಗಾದ್ರೂ ಇರ್ಬೋದು, ಊರಿಗೆ ಬಂದ್ಬಿಟ್ರೆ ಪಕ್ಕ ಹಳ್ಳಿ ತರ ಪಕ್ಕ ಸರ್. 1 ನಿಮಿಷ ಫ್ರೀ ಕೂತ್ಕೊಳ್ಳಲ್ಲ. ನಾನು ಈಗಾಗಲೇ ಫಂಕ್ಷನ್ ಹೋಗಿ ಬರೋದು ಈಗ ಒಂದು ಪಂಚ ಹಾಕೊಂಡು ನಿಂತ್ಕೊಂಡ್ರೆ ನಾನು ಹಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ಯಾಕಂದ್ರೆ ನೀವು ಬೇರೆ ಹೇಳಿದ್ರ ನನಗೆ ಫೋನ್ ಅಲ್ಲಿ ಹೇಳಿದ್ರಲ್ಲ ನೀವು ಏನೋ ಇದು ಇವತ್ತೇನೋ ಸ್ವಲ್ಪ ಕೆಲಸ ಇಟ್ಕೊಂಡಿದ್ದೀನಿ. ಬೆಳಗ್ಗೆನೆ ಬಂದ್ರು. ಈ ಅಕ್ಕಿ ಗಿಡ ಸಿಕ್ಕಿಲ್ಲ ಇವತ್ತು. ಒಂದು 20 ಗುಣಿ ಹೋಗಿದಾವೆ. ಆಳುಗಳು ಏನೋ ಸಿಕ್ಕಿಲ್ಲ ಇವತ್ತು. ನಾನು ಒಬ್ನೇ ಮಾಡೋದೇನು ದೊಡ್ಡ ವಿಷಯ ಮಾಡ್ತೀನಿ. ಬಟ್ ಅವರು ಇದ್ರೆ ಒಂದಿಷ್ಟು ಕೆಲಸ ಬೇಗ ಆಯ್ತವೆ. ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲೇ ಇದಾರೆ. ಆ ತರದ್ರ ಏನ್ ಆಳುಗಳು ಯಾರು ಅಲ್ಲ. ಫ್ರೆಂಡ್ ಸರ್ಕಲ್ ಅಲ್ಲೇ ಬಂದು ಹೆಲ್ಪ್ ಮಾಡ್ತಾರೆ. ನಾನು ಅವ್ರ ಜೊತೆ ಅವರು ನಾವೆಲ್ಲ ನಿಂತ್ಕೊಂಡು ಒಂದಿಷ್ಟು ಆಗ್ತೀವಿ. ಅಂದ್ರೆ ಅಷ್ಟೇ. ಈಗ ಇದನ್ನ ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟನ ಅಂತ ಸರಿ. ನೀವು 20 ಹೋಗಿರೋದು ನಮ್ ಪುಣ್ಯ. ಕೆಲವರೆಲ್ಲ 50 ಸಸಿ ಹಾಕಿರಿ 20 ಸಸಿ ಹೋಗಿರ್ತಾರೆ. ಇಡೀ ಇಡೀ ತೋಟಕ್ಕೆಲ್ಲ ಹೋಗಿರೋದೇ ಒಂದು 15ರಿಂದ 20 ಸಸಿ ಅಷ್ಟೇ. ಆಮೇಲೆ ಎಷ್ಟು ಹೈಟ್ ಬಂದ ನೋಡಿ ಬುಡ. ಇದು ಲಾಕ್ ಡೌನ್ ಟೈಮಲ್ಲಿ ಹಾಕಿದ್ದು ಸರ್. 2020 ಅಂದ್ರೆ ಲಾಕ್ ಡೌನ್ ಫ್ರೀ ಆಗಿರೋ ಟೈಮ್ ಅಲ್ಲ? ಲಾಕ್ ಡೌನ್ 2020 ಅಂದ್ರೆ ಲಾಕ್ ಡೌನ್ ನೀವು ಇಲ್ಲೇ ಇದ್ಬಿಟ್ರಿ? ಪರ್ಮನೆಂಟ್ ಇಲ್ಲೇ ಇದ್ದು ಒಂದು 50 ತೆಂಗಿನ ಸಸಿ ಆಗ್ತೆ 50 ಸೂಪರ್ ಆಗಿ ನೋಡಿ ಸಸಿ. ಅಲ್ಲೆಲ್ಲ ಇದು ಹಾಕಿದ್ದೆ. ಲಾಕ್ ಡೌನ್ ಹೆಂಗಿತ್ತು ಸರ್ ಲೈಫ್? ನರಕ ಅದು. ಅಂದ್ರೆ ಒಂದ್ ಕಡೆ ಖುಷಿ ಆಯ್ತು. ಹೆಂಗೆ ಅಂದ್ರೆ ನನ್ನವ್ರೆಲ್ಲ ಈಗ ಸಿಕ್ಕಿದ್ರು. ರಿಲೇಷನ್ ಎಲ್ಲ ಮನೆಗೆ ಬರಕ್ ಸ್ಟಾರ್ಟ್ ಆದ್ರು. ಎಲ್ಲ ನಮ್ ಜೊತೆ ಫ್ಯಾಮಿಲಿ ಜೊತೆ ಇದ್ದಂಗ ಆಯ್ತು. ದಿನ ಕೆಲಸ ಅದು ಇದು ಅನ್ಕೊಂಡ್ ಬಿಸಿ ಇರ್ತಿದ್ದು. ಏನೋ ಭಗವಂತ ಎಲ್ಲರೂ ಒಂದ್ ಮಾಡಕ್ಕೆ ಬರ್ಸ್ಬಿಟ್ಟು ನಾ ಕರೋಣ ಅನಿಸ್ತು. ಬಟ್ ಕೆಲವು ಕಡೆ ಸಾವು ನೋವು ದುಃಖಗಳಾದಾಗ ಬೇಜಾರಾಯ್ತು. ಸೊ ಈ ತರದೆಲ್ಲ ಆಯ್ತಲ್ಲಪ್ಪ ಅಂತ. ಬಟ್ 3ನೇ ಸಲ ಬಂದಾಗ ಕರೋನಾ ಯಾರು ಏನು ತಲೆ ಕೆಡ್ಸ್ಕೊಂಡಿಲ್ಲ. ನೆಂಟ್ರು 1ನೇ ಸತಿ ಬಂದಾಗ ಕೋಳಿ ಕುಯ್ತೀವಿ, ಮಟನ್ ತರ್ತೀವಿ. 2ನೇ ಸತಿ ನೆಂಟ್ರು ಬಂದಾಗ ಕೋಳಿ ಕುಯ್ತೀವಿ. 3ನೇ ಸತಿ ಬಂದಾಗ ಬೋಂಡಾ ಪಾಯಸ ಮಾಡ್ತೀವಿ. 4ನೇ ಸತಿ ಬಂದಾಗ ಟೊಮೆಟೊ ಸಾಂಬಾರು, ಮೆಣಸಾಳನೋ ಇಲ್ಲ ಗಂಸಾಲನೋ ಇಲ್ಲ ರಸಮ ಮಾಡ್ಬಿಟ್ಟು ಕಳಿಸ್ತೀವಿ. ಅದೇ 5ನೇ ಸತಿ ಬಂದಾಗ ಏನ್ ಮಾಡ್ತೀವಿ ಹೇಳಿ? ಹೊರಗಡೆ ಬೇಗ ಹಾಕ್ಬಿಟ್ಟು ಒಳಗಡೆ ಕೂತ್ಕೊಂಡು ಇಲ್ಲ ಅಂತ ಕಳಿಸ್ತೀವಿ. ಕರೆಕ್ಟಾ? ಹೌದೌದು ಕರೆಕ್ಟ್. ಈಗ ನೀವು ಒಬ್ರು ಬಂದ್ರೆ ಒಂದಿಬ್ರು ಬಂದ್ರೆ ಎಳ್ಳೀರು ಕುಡಿಸ್ಬೋದು ಸರ್, ಖುಷಿಯಾಗಿ ಕುಡಿಸ್ಬೋದು. ನಾಳೆ ಬೆಳಿಗ್ಗೆ ಇನ್ನೊಂದ್ 2 ಕರಲ್ಲಿ ಕರ್ಕೊ ಬರ್ತೀರಾ. ಅವಾಗ ಒಂದ್ ಸ್ವಲ್ಪ ಮನ್ಸು ಹಿಂಗಿರುತ್ತೆ. ಊರಲ್ಲಿ 2 ಮರ ಖಾಲಿ ಆದ್ವಲ್ಲ ಅಂತ 3ನೇ ದಿವಸಕ್ಕೆ ಒಂದ್ 4 ಕರ್ಕೊಂಡ್ ನಮ್ಮ 1 ಬನ್ನಿ ತೋಟ ಅಂತ. ಅವಾಗ 4ನೇ ದಿವಸಕ್ಕೆ ಏನ್ ಮಾಡ್ತೀವಿ ಹೇಳಿ? ಗೇಟ್ ಬಾಗಿಲು ಹಾಕೊಂಡಿಲ್ಲ ಸರ್, ಹೊರಗಡೆ ಯಾವ್ದಾದ್ರು ಫಸ್ಟ್ 2 ದಿವಸ 1 ದಿವಸ ಚೆನ್ನಾಗಿರುತ್ತೆ, 3 ದಿವಸ ಚೆನ್ನಾಗಿರುತ್ತೆ. ಸರ್ ಈಗ ಮಣ್ಣು ನೋಡ್ತಿದ್ರು ಇದನ್ನ, ಜನ ತೋರ್ಸ್ಬೇಕು ಇದನ್ನ. ಅಷ್ಟು ಈಸಿ ಅಲ್ಲ ಇದನ್ನ ಮಣ್ಣು. ಇದನ್ನ ಫಲವತ್ತತೆಯಿಂದ ತೆಗೆದುಕೊಂಡ್ ಬರೋದು ಸುಖ ಇದಲ್ಲ. ಅಂದ್ರೆ ಇದಕ್ಕೆ ಎಷ್ಟು ವರ್ಷ ಸಾಕಾಯ್ತು ಸರ್ ನಿಮ್ಗೆ ಇದನ್ನೆಲ್ಲ ನೀಟಾಗಿ ಫಲವತ್ತತೆ? 3 ವರ್ಷ ಆಗೋಯ್ತು. ಇದಕ್ಕೆ ಎಕ್ಸ್ಟ್ರಾ ಮಣ್ಣು ನೋಡ್ಸಿದ್ರಾ? ಎಕ್ಸ್ಟ್ರಾ ಮಣ್ಣೆ ನೋಡ್ಸಿಲ್ಲ. ಇದೇ ಮಣ್ಣಲ್ಲೇ ನಾನು ಸ್ವಲ್ಪ ಈ ಫಸ್ಟ್ ಡ್ರಿಪ್ ಮಾಡಿದೆ. ಡ್ರಿಪ್ ನಾನೇ ಮಾಡಿದ್ದೀನಿ. ಆಮೇಲೆ ತೆಗ್ದೆ. ಅದ್ ಸ್ವಲ್ಪ ಕಲ್ಲು ಮಣ್ಣೆಲ್ಲ ಕಟ್ಕೊಂಡು ನೀರ್ ಹೋಗ್ತಾ ಇರಲಿಲ್ಲ. ಅದು ಇಲ್ಲಿ ನಮ್ಮ ಅಮ್ಮ ಡಬ್ಳ ಚುಚ್ಕೊಂಡು ತುಪ್ಪಿನ ಚುಚ್ಕೊಂಡ್ಬೇಕಾಗ ಅದನ್ನ ತೆಗ್ದೆ. ಆಮೇಲೆ ಜೆಟ್ ಪಿಟ್ ಮಾಡಿಸ್ದೆ ಮಧ್ಯಕ್ಕೆ 2 ಕಡೆಗೂ ನೀರು ಹೊಡೆಯಂಗೆ. ಅದಕ್ಕೆ ಕಳೆ ಜಾಸ್ತಿ ಬರಕ್ ಸ್ಟಾರ್ಟ್ ಆಯ್ತು. ಅದು 1 ವರ್ಷ ಓಡಿಸ್ದೆ.
ಈಗ ಇದೆಲ್ಲ ಆದ್ಮೇಲೆ ಒಂದೇಗ್ಲು ಡಿಸ್ಕ್ ಬರುತ್ತೆ, ಆ ಡಿಸ್ಕ್ ಅಲ್ಲಿ ಏಕ ಮಧ್ಯೆ ಕೊಡ್ಸಿದೀನಿ. ಇದು ಈಗ ನೀಟಾಗಿ ಬಿಟ್ರೆ ಸರ್ ಅಲ್ಲಿಂದ ಅಲ್ಲಿವರೆಗೂ ಒಂಥರ ಕೆರೆ ನಿಂತ್ಕೊಂಡು ನಿಂತ್ಕೊಳ್ಳೋದು ನೀರು ತುಂಬಿರುತ್ತೆ. ಆಗ ನೋಡಿ ಸೂಪರ್ ಆಗಿ ಕಾಣ್ತದೆ. ಈಗೆಲ್ಲ ನೀರ್ ಬಿಟ್ಮೇಲೆ ಚೆನ್ನಾಗಿರುತ್ತೆ. ಎಷ್ಟು ದಿನಕ್ಕೆ ಒಂದ್ಸರಿ ನೀರ್ ಬಿಡ್ಬೇಕು ಸರ್ ಇದು? ಒಂದ್ ವಾರಕ್ಕೊಂದ್ಸತಿ ಬಿಡ್ತೀವಿ ಸರ್. ಒಂದ್ಸತಿ ಸಾಲಲ್ಲಿ ನೀರ್ ನಿಂತ್ಕೊಂಡ್ಬಿಟ್ರೆ, ಈ ಮಟ್ಟಕ್ಕೆ ನೀರ್ ನಿಂತ್ಕೊಂಡ್ರೆ ಒಂದ್ ವಾರ ನೀರ್ ಬೇಡ. ಬೇಸಿಗೆಲ್ಲಿ ಇದೆ ಇನ್ನೇನು ಒಂದ್ ವಾರ ಅಷ್ಟೇ ಸರ್, ಒಂದ್ ವಾರ ಅಷ್ಟೇ. ಆಮೇಲೆ ನೆರಳಿರುತ್ತಲ್ಲ, ಬೇಗ ಶೀತ ಇಳಿಯಲ್ಲ. ನೋಡಿ ನೆರಳು ಹೆಂಗಿದೆ, ತಣ್ಣಗಿದೆ. ಅಲ್ಲಿ ನಿಂತ್ಕೊಂಡು ನೋಡಿ ಹೆಂಗಿದೆ. ಮತ್ತೆ ಅಲ್ಲಿ ಪಕ್ಕದಲ್ಲಿರೋದು ಅಷ್ಟೇ, ಅಷ್ಟು ಹೀಟ್ ಇದೆ ಅಲ್ಲ ಕಡೆ. ಆಮೇಲೆ ಆ ಕಡೆ ಎಬ್ಬೆ ಹಾಕಿದ್ದೀನಲ್ಲ, ಆ ಎಬ್ಬೆವೆಲ್ಲ ನೆರಳು ಬೀಳುತ್ತೆ. ಅದು ನೀವೇ ಹಾಕಿರೋದು? ನಾನೇ ಹಾಕಿರೋದು. ಎಷ್ಟು ವರ್ಷ ಸರ್ ಇದು ಬೇವಿನ ಮರ? 4 ವರ್ಷ ಆಯ್ತು ಆಗಿದೆ ಎಬ್ಬೆ. 4 ವರ್ಷಕ್ಕೆ ಇಷ್ಟು ಆಗಿದೆ ದೊಡ್ಡದು ಬಂದ್ಬಿಡುತ್ತಾ? ಆಗಿದೆ ಆಗಿದೆ. ಅಂದ್ರೆ ಈಗ ಎಷ್ಟು ಮರಗಳಾಗಿದೆ ಸರ್? ಹಾಕಿದೀನಿ ಸರ್, ಅಲ್ಲಿಂದಲೇ ಒಂದು 100-110 ಏನೋ ಹಾಕಿರ್ಬೋದು. ಫ್ಯೂಚರ್ ಪ್ಲಾನಿಂಗ್ ಏನಿಲ್ಲ, ನನಗೇನಂದ್ರೆ ಒಂದು ಕಾಂಪೌಂಡ್ ತರ ಇರುತ್ತೆ ಅಂತ ಹಾಕಿದೀನಿ. ಆಗ ಚೆನ್ನಾಗಿರುತ್ತೆ, ಆಮೇಲೆ ಗ್ರೀನರಿ ಇರುತ್ತೆ, ಸ್ವಲ್ಪ ನೆರಳು ಪರಳು ಈ ಕುರಿ ಪರಿ ಇಲ್ಲವಲ್ಲ ಮೇಕೆ ಸ್ವಲ್ಪ ಮರದ ನೆರಳುಗಳು ಕುತ್ಕೊಳ್ಳಿ ಅಂತ ಹಾಕಿದೆ. ಅದ್ ನೋಡ್ರಿ ಚೆನ್ನಾಗೇ ಆದವು. ಕುರಿಗಳಂದ್ರೆ ತುಂಬಾ ಇಷ್ಟ ನಿಮ್ಗೆ? ಬಹಳ ಇಷ್ಟ. ಈಗ ಕುರಿಗಳು ಇದಾವೆ ಸರ್? ಇದಾವೆ ಸರ್, ಇದಾವೆ. ಓಕೆ, ಎಷ್ಟಿದಾವೆ ಸರ್ ಈಗ? ಯಾವಾಗ್ಲೂ ಇರ್ತಾವೆ ಸರ್, ಒಂದು 20 ಇರ್ಬೋದು. ರೆಗ್ಯುಲರ್ ಮರಿ ಎಲ್ಲ ಇದೆ, ಇರ್ತಾವೆ ರೆಗ್ಯುಲರ್ ಆಗಿ ಇರ್ತಾವೆ. ನಾವು ನಾಟಿ ಕುರಿನೇ ಸಾಕೋದು. ಯಾವ ಕ್ರಾಸ್ ಬಿಡು ಡಾರ್ಪರ್ ಗೀಪರ್ ಯಾವ ಸಾಕಲ್ಲ. ಅವೆಲ್ಲ ಸಾಕಿದ್ರೆ ನಾವ್ ಇಲ್ಲೇ ಕುತ್ಕೊಂಡ್ ಕೆಲಸ ಮಾಡ್ಬೇಕು, ನಾವಿಲ್ಲಿ ಕುತ್ಕೊಂಡ್ ಮಾಡಕ್ಕಾಗಲ್ಲ. ವಾರಕ್ಕೊಂದ್ಸತಿ ಬರೋದ್ರಿಂದ ನಾಟಿ ಕುರಿ ಆದ್ರೆ ಸ್ವಲ್ಪ ಕೆಮ್ಮು ಶೀತ ಇಂಜೆಕ್ಷನ್ ಅಷ್ಟೇನ್ ತಗೊಳಲ್ಲ, ನ್ಯಾಚುರಲ್ ಆಗಿ ಬೆಳಿತೇವೆ. ಅವಾಗ ಗೊತ್ತಾಗತ್ತೆ ನಿಮ್ಗೆ? ಗೊತ್ತಾಗುತ್ತೆ, ನಾನೆಲ್ಲ ಅವೆಲ್ಲ ನೋಡ್ಕೊಂಡು. ಹಸುಗಳು ಎಷ್ಟಿದೆ? ಹಸುಗಳಿಲ್ಲ ಸರ್, ಹಸುಗಳು ಮುಂಚೆ ಒಂದಿತ್ತು. ಆಮೇಲೆ ನಮ್ಮ ಅಮ್ಮ ಡೈರಿಗೆ ಹಾಕಕ್ಕೆ ಅಲ್ಲಿಗಂಡ ನಡ್ಕೊಂಡು ಹೋಗಲ್ಲ, ಪಾಪ ಚೆನ್ನಾಗಿರ್ಲಿ ವಯಸ್ಸಾದ ಕಾಲದಲ್ಲಿ ನಾನ್ ಬಂದು ಉಳ್ಕೊಂಡ್ರೆ ತರ್ತೀನಿ ಅಸಲು. ಅಂದ್ರೆ ಮುಂದೆ ಫ್ಯೂಚರ್ ಪ್ಲಾನಿಂಗ್ ಇದೆ? ಫ್ಯೂಚರ್ ಪ್ಲಾನಿಗೆ ಮಾಡಿರೋದು ಸರ್ ಇದು. ಒಂದ್ 5 ವರ್ಷ ಆದ್ಮೇಲೆ ಪ್ಲಾನ್ ಹೇಳ, ಒಂದ್ 5 ವರ್ಷ ಆದ್ಮೇಲೆ ಒಂದ್ 5 HF ಕರುಗಳು ತರ್ತೀನಿ. 5ರಿಂದ 10 HF ಕರುಗಳು ತಂದ್ರೆ 15ರಿಂದ 20 ಸಾವಿರಕ್ಕೆ ಒಂದೊಂದು ಕರು ಸಿಗ್ತವೆ. ಅದು ಬಂದ ತಕ್ಷಣ ಕ್ರಾಸಿಂಗ್ ಆಗ ಅಂತ, ಅಂದ್ರೆ ನಮ್ ಕಡೆ ಗಬ್ಬ ಅದಾವು ಈಟಿ ತಗತ್ತವೆ ಅಂತ ಹೇಳ್ತೀವಿ. ಆ ತರ ಸಾಕಿದ್ರೆ ಒಂದ್ 20 ಸಾವಿರ ಕರು ತಂದ್ರೆ ಸರ್ ಒಂದ್ 10 ಹಾಕಿ ಚಿಂತಾಮಣಿ ಹೊಸಕೋಟೆಲ್ ತರಬೇಕು, ಚೆನ್ನಾಗಿರ್ತವೆ HF ಅಲ್ಲಿ. F1 ಎಲ್ಲ ಚೆನ್ನಾಗಿ ಸಿಗ್ತವೆ. ತಂದು ಸಾಕಿದ್ರೆ ಒಂದ್ 8 ತಿಂಗಳು ಒಂದ್ ಕ್ರಾಸಿಂಗ್ ತಗೊಂಡ್ ಗಬ್ಬ ಆಯ್ತು ಅಂದ್ರೆ ಕರ ಹಾಕೋದು ಒಂದ್ 15 ಸಿದ್ದಂಗ್ ಮಾರಿದ್ರೆ 1,90,000 ಇಲ್ಲ 90,000 1,20 ಹಿಂಗೆಲ್ಲ ಹೋಗುತ್ತೆ ಸರ್. ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಒಳ್ಳೆ ಆರಾಮಾಗಿ ಬಾಡಿಗೆ ಬರ್ತವೆ, ಒಂದ್ ಒಳ್ಳೆ ಕಾರಲ್ಲಿ ಓಡಾಡ್ಕೊಂಡು ಆರಾಮಾಗಿರ್ಬೋದು ಸರ್. ಬೇಡ ಸರ್, ಈಗ ಬೇಡ, ಸಾಕು ನಮ್ಗೆ. ಹೆಂಗ ಓಡಾಡೋ ಕಾರ್ ಇದೆಯಾ? ನನಗೇನಂದ್ರೆ ಇದೊಂದು ಬಹಳ ಹುಚ್ಚಿದೆ ನನಗೆ. ಕಷ್ಟ ಪಡ್ಬೇಕಲ್ಲ ಸರ್? ಕಷ್ಟ ಪಡ್ಲೇನು ಸರ್, ಅದು ನಿಮ್ಗೆ 10 ರೂಪಾಯಿ ಆಗ್ಲಿ ಈ ಕ್ಷೇತ್ರದಲ್ಲಿ ಯಾವನೂ ತುಳಿಯಕ್ಕಾಗಲ್ಲ, ಚಾಲೆಂಜ್ ಮಾಡ್ತೀನಿ. ಈ ಕ್ಷೇತ್ರದಲ್ಲಿ ಯಾರು ತುಳಿಯಕ್ಕಾಗಲ್ಲ. ಆಮೇಲೆ ನೀವು ಇಡೀ ಕರ್ನಾಟಕದಲ್ಲಿ ಎಂತ ಬರಗಾಲ ಬರ್ಲಿ, ಲಾಕ್ ಡೌನ್ ಬರ್ಲಿ, ಪ್ರಪಂಚ ಏನೇ ಆಗ್ಲಿ, ಭೂಮಿ ಯಾವತ್ತು ಬಂಜೆ ಆಗಲ್ಲ. ಇದು ಸತ್ಯ, ಬರ್ದಿಡ್ತೀವಿ. ನೀವ್ ಎಂತದಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ? ಎಕ್ಸಾಂಪಲ್ ನಮ್ಮ ಇದು ಏನು ಕೊರೋನಾ ಬಂದ ಟೈಮಲ್ಲಿ ಸರ್, ಇಲ್ಲ ನಾನು ಹೇಳ್ತೀನಿ ಕೇಳಿ. ಈಗ ನೋಡಿ 2 ವರ್ಷ ಹೋದ್ರೆ ಅಡಿಕೆ ಗಿಡ ನಮ್ಗೆ ಕಾಪಾಡ್ತವೆ. ಒಂದ್ 10 ಕರು ತಂದು ಸಾಕಿದ್ರೆ ಒಂದ್ ಲೋಡ್ ಗೊಬ್ಬರ 5,000 10,000 ಹಿಂಗೆಲ್ಲ ಹೋಗುತ್ತೆ ಸರ್. ಅದಕ್ಕೂ ದುಡ್ಡೆ, ಅದು ಗೊಬ್ಬರದ ದುಡ್ಡು ಆಗುತ್ತೆ. ಅವಕ್ಕೆ ಏನ್ ತಿಂಡಿ ಹಾಕ್ತಿವಿ ಆ ತಿಂಡಿ ಗೊಬ್ಬರದಲ್ಲಿ ದುಡ್ಡು ಹಾಕ್ತಿಬಿಡುತ್ತೆ ಮಾರಿದ್ರೆ. ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಎಷ್ಟ್ರ ಮಟ್ಟಿಗೆ ಇದೆ ಅಂತ ಹೇಳೋದಾದ್ರೆ ವೀಕ್ಷಕರೇ, ನಮ್ಮನ್ನ ಅಲ್ಲಿಂದ ಕರ್ಕೊಂಡ್ಬರ್ಬೇಕಾದ್ರೆ ಚಪ್ಪಲಿ ಉಡ್ಸ್ಕೊಂಡ್ ಕರ್ಕೊಂಡ್ಬಂದ್ರು ನೋಡಿ. ಅಂದ್ರೆ ಭೂಮಿ ತಾಯಿ ಕೊಡುವಂತ ಅಷ್ಟು ಬೆಲೆ, ಅಷ್ಟು ರೆಸ್ಪೆಕ್ಟ್. ಅಂದ್ರೆ ಅದು ಲಕ್ಷ್ಮಿ ಅದು. ಈಗ ಇದು ಅಂದ್ರೆ ಇದು ಮೊದಲನೇ ಸರ್ ಸರ್? ಇದು ಇದೇ ಫಸ್ಟ್ ಸರ್. ಓಕೆ, ಅಂದ್ರೆ ಈಗ ಒಂಬಳೆ ಹೊಡೆದಾಗ ಪೂಜೆ ಮಾಡ್ತಾರಲ್ಲ ಅದು? ಮಾಡ್ದು ಓಕೆ, ಪೂಜೆ ಮಾಡ್ದು. ಓಕೆ, ಇದು ಬರಲ್ಲ ಕಾಯಿ, ಮಾಮೂಲಿ ಅಡಿಕೆ ಇದು ಸುಮ್ನೆ ಹೊಡೆದಿರುತ್ತೆ. ಈ ತರದ ಒಂದ್ 5-6 ಹೋಗಿ ಉದ್ರಿಬೇಕು, ಆಮೇಲೆ ಸ್ವಲ್ಪ ಹೈಟ್ ಆಗ್ಬೇಕು. ಆಗುತ್ತೆ ಹೈಟ್ ಆಗುತ್ತೆ. ಅದೇ ನೋಡಿ ಒಂದು ಹೈಟ್ ಆಗಿದೆ, ಅದ್ ಬಿಡ್ತಾ ಇದಾಗ್ಲಿ. ಅಂದ್ರೆ ಈಗ ಟೋಟಲ್ 5 ವರ್ಷ ಬೇಕಾ? ಫಲ ಒಂದ್ ಫಸ್ಟ್ ಫಲ ಇರ್ತದೆ. ಸರಿ, ಇದ್ರಲ್ಲಿ ಐಡಿಯಾ ಐತೆ ಸರ್ ಫಸ್ಟ್ ನಿಮ್ಗೆ ಅಡಿಕೆ? ನಮ್ಮ ಅಣ್ಣ ನಮ್ಮ ಮಾಮಾರೆಲ್ಲ ಅಡಿಕೆನೆ ಬೆಳೆದಿರೋದು ಜಾಸ್ತಿ. ನಮ್ ಈ ಕಡೆ ಎಲ್ಲ ಜಾಸ್ತಿ ನಮ್ದೇ ಈಗ ಅಡಿಕೆ ಇರೋದು. ಈಗ ಸುತ್ತಮುತ್ತ ನಮ್ದೇ ಸ್ವಲ್ಪ ನೀರಾವರಿ ಎಲ್ಲ ಚೆನ್ನಾಗಿತ್ತಲ್ಲ, ಹಾಗಾಗಿ ನಮ್ದೇ ಒಂದು ಚಿಕ್ಕ ಜಮೀನ್ ಅಲ್ವಾ, ಚಿಕ್ಕದಾಗಿ ಚೊಕ್ಕಾಗಿ ಮಾಡ್ಕೊಂಡಿದ್ವಿ. ಓಕೆ, ತುಂಬಾ ಚೆನ್ನಾಗಿದೆ, ತುಂಬಾ ನನ್ ಪ್ಲಾನ್ ಇರೋದು 5 ವರ್ಷ ಆದ್ಮೇಲೆ ನಾನಂತೂ ಆರ್ಕೆಸ್ಟ್ರಾ ಅಂತೂ ನನ್ ಬಿಡಲ್ಲ. ಯಾಕಂದ್ರೆ ಅದರಿಂದ ನಾನು ಅನ್ನ ತಿಂತ ಇದ್ದೀನಿ, ಅದು ನನ್ನ ಕುಲಕಸಬು. ಈಗಲೂ ಆರ್ಕೆಸ್ಟ್ರಾ ಮಾಡ್ತಿದ್ರಿ? ಈಗ ಮೊನ್ನೆ ರೀಸೆಂಟ್ ಆಗಿ ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ಇನ್ನೂ 4 ಬುಕ್ ಆಗಿವೆ, ಫೆಬ್ರವರಿಲೂ 3 ಬುಕ್ ಆಗಿವೆ, ಜನವರಿ 4 ಬುಕ್ ಬುಕ್ ಆಗ್ತಾ ಇದೆ. ಈಗ ಎಂಟರ್ ಕರ್ನಾಟಕ ಸಿಕ್ಕಿದ್ಯಾ? ಎಂಟರ್ ಕರ್ನಾಟಕ ಎಲ್ಲ ಕಳಿಸ್ತೀನಿ. ದೊಡ್ಡ ಇವೆಂಟ್ಗಳು, ದೊಡ್ಡ ಮದುವೆಗಳೆಲ್ಲ ನಾನು ಹೋಗ್ತೀನಿ, ಇವೆಂಟ್ ಮ್ಯಾನೇಜ್ ಮಾಡ್ತೀನಿ. ಕೆಲವೆಲ್ಲ ಒಂದು ಕಡಿಮೆ ಕರೋಕೆ ಚಿಕ್ಕ ಪುಟ್ಟದೆಲ್ಲ ಆದಾಗ ನನ್ನ ಟೀಮ್ 1-3 ಜನ ಕಳಿಸ್ಕೊಡ್ತೀನಿ. ನಂದು ಬ್ಯಾನರ್ ಇರುತ್ತೆ, ಹೋಗ್ತಾರೆ, ಮುಗಿಸ್ಕೊತಾರೆ, ಬರ್ತಾರೆ, ನಾನು ಫೋನಲ್ಲಿ ಮಾತಾಡ್ಕೊತೀನಿ ಅಷ್ಟೇ. ಅದು ಪಾರ್ಟ್ ಟೈಮ್. ಒಟ್ಟಲ್ಲಿ ಅದು ಬಿಡಂಗಿಲ್ಲ? ಅದು ಬಿಡಲ್ಲ ಸರ್, ಅದು ಒಂದ್ ಕಲೆ ಅಲ್ಲ ಸರ್. ಈಗ ಸಿನಿಮಾ ಹೆಂಗ್ ಕಲೆನೋ ಅದು ಡಬಲ್ ಕಲೆ ಅದು ಆರ್ಕೆಸ್ಟ್ರಾ. ಯಾಕಂದ್ರೆ ನಾವು ಸಿನಿಮಾನ ನಾವು ಬರೋದಕ್ಕೆ ದುಡ್ಡು ಕೊಟ್ಟು ನೋಡ್ತಾರೆ, ಆರ್ಕೆಸ್ಟ್ರಾ ನಾವು ಜನಗಳು ಹತ್ರವಾಗಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ಹತ್ರವಾಗಿ ಮಾತಾಡ್ತೀವಲ್ಲ, ಖುಷಿ ಅಲ್ಲ? ನಮಗೊಂದು ಖುಷಿ ಇರುತ್ತೆ, ನಮಗೊಂದು ಮೈಂಡ್ ಫ್ರೆಶ್ ಆಗುತ್ತೆ. ಗಣಪತಿ ಹಬ್ಬ ಬಂದ್ಬಿಟ್ರಂತೂ ಮಕ್ಳಿಗೆ ಜನಗಳಿಗೆ ಎಲ್ಲೆಲ್ಲರೂ ಪ್ರೀತಿ ತರೋದು, ಫುಲ್
ಪ್ರೀತಿ. ನನಗೇನಂದ್ರೆ ನನಗೆ 3 ಜಗಣ್ಣವ್ರು ಯಾವಾಗ್ಲೂ ಹೇಳ್ತಾರೆ ವೃತ್ತಿ ಪ್ರವೃತ್ತಿ ಎರಡೂ ಇರಬೇಕು ಅಂತ. ನನ್ನ ಜೀವನದಲ್ಲಿ 3 ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದು ಸಿನಿಮಾನು ಇರುತ್ತೆ, ಆರ್ಕೆಸ್ಟ್ರಾನು ಇರುತ್ತೆ, ಕೃಷಿನೂ ಇರುತ್ತೆ. ಕೃಷಿಲಿ ಹೆಂಗ್ ಬದುಕಬೇಕು ಅನ್ನೋದು ನನ್ಗೆ ಗೊತ್ತು. ಆ ಟೈಮಲ್ಲೇ ನಾನು ಎಲ್ಲೂ ಇಲ್ದಿರೋ ಟೈಮಲ್ಲೇ ಆಗ್ಲೇ ನಾನು ಬೀನ್ಸ್ ಬೆಳೆದಿದ್ದೆ. MZ ಅಂತ ಸೂಲಿಬೆಲ್ಲಲ್ಲಿ ತಂದ್ಬಿಟ್ಟು 1 kg ಹಾಕಿದ್ದೆ. 1.5 ಟನ್ ಬೀನ್ಸ್ ಬೆಳೆದಿದ್ದೆ. 40 ರೂಪಾಯಿ kg, ಆಗ್ಲೇ 50-60 ರೂಪಾಯಿ ಮಾಡ್ಕೊಂಡು 3 ತಿಂಗಳು ಬೆಳೆ. ಓಕೆ ಸರ್, ಒಂದು ಚಿಕ್ಕ ಟಾಸ್ಕ್. ಒಂದಷ್ಟು ಸಿನಿಮಾದ ನಾಯಕ ನಟರುಗಳ ಹೆಸರು ಹೇಳ್ತೀನಿ. ಇವತ್ತಿನ ಒಂದಷ್ಟು ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಂತ್ರಿಮಂಡಲ ಇದಾದ್ರೆ ಯಾವ್ದಾದ್ರು ಸ್ಥಾನಗಳು, ಯಾವ ಮಂತ್ರಿ ಸ್ಥಾನಗಳು ಕೊಡ್ತಿರುತ್ತೆ ಸರ್? ಅದ್ ಯಾವ್ದು ಬೇಡ, ನಾವೇನೋ ಮಾತಾಡಿ ನಿಮ್ ಕೈ ಮುಗಿದೀನಿ ಸರ್. ನಾನು ಒಂದ್ ನಿರ್ಧಾರ ಆಗಿದ್ದೀನಿ, ಎಲ್ಲಾ ಹೀರೋಗಳನ್ನೂ ಪ್ರೀತಿಸೋಣ, ಎಲ್ಲಾರ ಜೊತೆನೂ ಚೆನ್ನಾಗಿರೋಣ ಸರ್. ನೀವ್ ಇರೋದೇ ಹಂಗೆ ಇರೋಣ. ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ ಕೆಲ್ಸಗಳನ್ನ ನಾವ್ ಮಾಡ್ಕೊಂಡಾಗಣ ಎಲ್ಲ ಪ್ರಪಂಚದಲ್ಲಿ ಒಳಗಾಗುತ್ತೆ. ಅಷ್ಟೇ ಸತ್ಯ. ಹೌದು. ನಾನು ಎಲ್ಲಾ ತರದವ್ರು ನೋಡ್ಬಿಟ್ಟಿದ್ದೀನಿ ಸರ್. ನನಗೆ ಸುಮಾರು ಜನ ಹೆಲ್ಪ್ ಮಾಡ್ತೀನಿ ಅಂತ ಬಂದವರು, ಇದು ಮಾಡ್ತಾರು, ಒಂಥರ ದೊಡ್ಡ ಕಾರಲ್ಲಿ ಬಂದು ಚೈನು ಗೋಲ್ಡ್ ಎಲ್ಲ ಹಾಕ ಬಂದಿರೋರು, 10 ರೂಪಾಯಿ ಟೀಗೂ ಖರ್ಚು ಮಾಡಲ್ಲ, ಯಾರೂ ಬರಲ್ಲ ಕಷ್ಟ ಅಂದ್ರೆ. ಅದೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಸರ್. ಎಲ್ಲಾ ಜೀವನನೂ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಏನು ಇಲ್ದಂಗ್ ಬಂದು ಹೆಲ್ಪ್ ಮಾಡಿರೋರು ನೋಡಿದ್ದೀನಿ. ನನ್ನ ಹತ್ರ ಇದೆ ಅಂತ ಬಿಟ್ಟು ಶೋಗಳು ಕೊಡ್ಕೊಂಡು ಬಿಲ್ಡಪ್ ಕೊಡ್ಕೊಂಡು ಜಯಕರ ಹಾಕ್ಸ್ಕೊಂಡವರು ಕೂಡ 1 ರೂಪಾಯಿ ಬಿಚ್ಚಿಲ್ಲ. ಇದೆಲ್ಲನೂ ನೋಡ್ಬಿಟ್ಟಿದ್ದೀನಿ ಸರ್. ಪ್ರವಾಸ ಬೇಡ, ನಮ್ ಕೆಲಸ ಆಯ್ತು, ನನ್ನ ಹೆಂಡ್ರ ಮಕ್ಳಾಯ್ತು, ನಮ್ ತಾಯಿ ಅಜ್ಜಿ ಆಯ್ತು, ಅದು ಮಾತಾಡ್ಸಿರೋ ಪ್ರೀತಿಯಿಂದ ಟೀ ಕುಡಿಯೋಣ, ಖುಷಿ ಪಡೋಣ. ಅದು ಬಿಟ್ರೆ 24/7 ಕೆಲಸ ಮಾಡಿ ಚೆನ್ನಾಗಿ ದುಡ್ಡು ಮಾಡಿ ಎಲ್ಲ ಜೀವನನೇ ಸಿರೋಗ್ಬಿಡುತ್ತೆ. ಇದು ಬೆಂಗಳೂರು ಸ್ವಂತ ಮನೆ ಇಲ್ಲ ಸರ್, ಬಾಡಿ. ನಾ ಬೆಂಗಳೂರಲ್ಲಿ ಯಾವ್ದು ಮಾಡೋದೇ ಇಲ್ಲ. ನನ್ನ ಲೈಫಲ್ಲಿ ಸೈಟು ಇತ್ತಾಗಬೇಕು ಹತ್ತಾಗಬೇಕಿಲ್ಲ. ಇದು ಎಲ್ಲಿವರೆಗೂ ಇರುತ್ತೆ, ನಮ್ಮ ಅಪ್ಪಂದು ಇರೋದು. ನಾನು ವ್ಯವಸಾಯ ಮಾಡ್ಬೇಕು, ನಾನು ಮಾಡ್ತೀನಿ. ಇದು ಸಾಲಲ್ಲ ವ್ಯವಸಾಯ ಅಂದ್ರೆ ಯಾವ್ದಾರು ವಾರಕ್ಕೆ ಮಾಡ್ಕೊತೀನಿ, ಈಸಿಗೆ ಮಾಡ್ಕೊತೀನಿ, ನಾನು ತಲೆಯಲ್ಲೇ ಕೆಡ್ಸ್ಕೊಳ್ಳಲ್ಲ. ಆಮೇಲೆ ಸೈಟ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ನಂದಿಲ್ಲ ಸರ್. ನನ್ನ ಲೈಫಲ್ಲೇ ಇಲ್ಲ. ಬೆಂಗಳೂರಲ್ಲ ಪ್ರಾಪರ್ಟಿ ಮಾಡ್ಬೇಕು ಇಲ್ಲ ಸರ್. ಒಂದೇ ಜಾಗದಲ್ಲಿ ಊಟ ಹೊಡ್ಕೊಂಡು ಹಂಗಿರಕ್ಕಾಗಲ್ಲ, ನಂಗೆ ಆಗಲ್ಲ ಸರ್. ಲೀಸಿಗೆ ಹೋಗ್ತೀನ, ಬಾಡಿಗೆ ಹೋಗ್ತೀನ, ಕಲರ್ ಮನೆಗೆ ಹೋಗ್ಬೋದು. ಯಾರು ಸ್ವಂತ ಆಗ್ಬಿಟ್ರೆ ಒಂದೇ ಜಾಗದಲ್ಲಿ ಇರ್ಬೇಕು. ಆಮೇಲೆ ನೀವು ಸ್ವಂತ ತಗೋತೀರಾ ಅನ್ಕೊಳ್ಳಿ, ನಿಮ್ಮ ಹತ್ರ ಯಾವ್ದೋ ಒಂದು ಪುಡುಗ ಇಟ್ಕೊತೀರಾ, 1 10 ಲಕ್ಷ 5 ಲಕ್ಷ ಇಟ್ಕೊಂಡು ಲೋನಿಗೆ ಹಾಕ್ಸ್ಕೊತೀರಾ. ನಿಮ್ಗೆ ಎಷ್ಟು, ಒಂದು 30 ವರ್ಷನಾ 40 ವರ್ಷ 35 ವರ್ಷ ಆಗಿತ್ತ ಸರ್ ನಿಮ್ಗೆ? 35 ವರ್ಷನಾ? ನಿಮ್ 35 ವರ್ಷ ಒಂದು ಸೈಟ್ ತಗೊಂಡ್ 10 ಲಕ್ಷ, ಇನ್ನೊಂದು 80 ಲಕ್ಷ 70 ಲಕ್ಷ ನಾ ಹಾಕಿಸ್ತಾರೆ. ಅದನ್ನ ತೀರ್ಸಕ್ ಒಂದು 4 ವರ್ಷ 5 ವರ್ಷ ಬೇಕಾ ಸರ್? 5 ವರ್ಷದೊಳಗೆ ನೀವು ತೋರ್ಸಕ್ಕೆ ಒಂದ್ ಯಾವ್ದೋ ಒಂದು EMI ಚೆಕ್ ಬೌನ್ಸ್ ಆದ್ರೆ ಆ ಟೆನ್ಷನ್, ಪ್ರೆಷರ್, BP, ಶುಗರ್ ಅಂದ್ರೆ ಹೆಚ್ಚು ಕಮ್ಮಿ ಸತ್ರೆ ಯಾವನ್ ಸರ್ ಬರ್ತಾನೆ? ಹೌದು, ಯಾವನ್ ಬರ್ತಾನೆ? ಇರೋವರೆಗೂ ಲೈಫ್ ಎಂಜಾಯ್ ಮಾಡಿ, ಇರೋದ್ರಲ್ಲಿ ತೃಪ್ತಿ ಪಡಿ ಅಷ್ಟೇ ನನ್ನ ಅನಿಸಿಕೆ. ನೀವು ಸೈಟ್ ಮಾಡಿ ಬ್ಯಾಡ್ದಲ್ಲ ಇಷ್ಟಿಷ್ಟು ಒಡವೆ ಗೋಲ್ಡ್ ಎಲ್ಲ ಕಿಟ್ಕೊಬಿಟ್ಟು ಇಲ್ಲಿ ಯಾವ್ದೋ ಕಿಡ್ನಿನ ಐತೈತೆ, ಆರ್ಟ್ನ ಐತೈತೆ ನನಗೆ ಆಸ್ಪತ್ರೆ ತೋರ್ಸಲ್ಲ, ಒಡವೆಗೆ ಹಾಕೊಂಡು ಒಂದ್ ಮೊಬೈಲ್ ಸ್ಕ್ರೀನ್ ಟಚ್ ಓದಾಡ್ಕೆ ಓಡಾಗ ಅಕ್ಷೆ ಬಂದ್ಬಿಡ್ತಾರೆ. ಅದೇ ನಮ್ದ್ರಲ್ಲಿ ಎಲ್ಲಾರು ಒಂಚೂರು ಎದೆ ಪೈನು, ಕತ್ ನೋವು, ಒಂಚೂರು ಕಿಡ್ನಿ ಪೈನ್ ಅಂದಾಗ ಅದನ್ನ ಕೇರೆ ಮಾಡಲ್ಲ ಜನ. ಬೇಡದಿರೋ ವಸ್ತುಗಳೆಲ್ಲ ತಗೊಂಡ್ ಬೀರಲ್ಲಿ ಇಡ್ತಾರೆ. ಅದು ಏನಕ್ಕೆ ಸರ್? ಅದು ಏನಕ್ಕೆ ಅಂತ ನಾನು ಹೇಳ್ತಾರೆ. ಫಸ್ಟ್ ನಮ್ಮ ಆರೋಗ್ಯ, ನಮ್ಮ ಜೀವ ನಮ್ ಕರೆಕ್ಟ್ ಆಗಿ ಗಟ್ಟಿ ಇದ್ರೆ ನೀವು 1000 ಬಂದ್ರು ಅಡೆತಡೆಗಳು ತಡ್ಕೋಬಹುದು. ಆ ಪ್ರೆಷರ್ ತಗೊಂಡು ಈ ವಯಸ್ಸಿಗೆ ಸೈಟ್ ಮಾಡ್ದೋ, ಆಮೇಲೆ ಮನೆ ಕಟ್ತೋ, ಒಂದ್ 3 ಫ್ಲೋರ್ ಕಟ್ಟೇ ಬಿಟ್ಟು ಅನ್ಕಣಿ ಕಟ್ತೋ, ಇನ್ ಬಾಡಿಗೆ ಅವನ ಸರಿಯಾಗಿ ಕೊಡಲ್ಲ, ಅವನ ಕಿರಿಕ್ ಆಯ್ತು, ಕಿರಿಕಾಗಿ 1 ವರ್ಷ ಆಯ್ತು, ಯಾರೋ ಮೇಲ್ಗಡೆ ಫ್ಲೋರ್ ಅಲ್ಲಿ ಯಾರೋ ಗಂಡ ನೇಣ್ ಹಾಕ್ಯಂಡ್ರಪ್ಪ, ಅದವನ ಮನೆಗೆ ಬರೋದೇ ಇಲ್ಲ ಯಾರು. ಆ ಕರ್ಮ ಯಾವ ಸರ್? ಬೇಡ ಸರ್. ಇದ್ರೆ ಹೇಳ್ತೀನಿ ಕೇಳಿ, ಆರಾಮ ಊರಲ್ಲಿ ಇರ್ತೀನಿ, ಇನ್ನೂ ದುಡ್ಡು ಭಗವಂತ ಚೆನ್ನಾಗ್ ಕೊಟ್ನಾ, ಇನ್ನು ಬೇರೆ ತರದ ಒಂದ್ ಕಾರ್ತಾ ಇರ್ತೀನಿ, ಇನ್ನೂ ಕೊಟ್ನಾ, ನನ್ ಸೇಫ್ಟಿಗೆ 1 2 ಹುಡುಗರು ಇಟ್ಕೇತೀನಿ ಜೊತೆಲಿ, ಇನ್ನೂ ಚೆನ್ನಾಗ್ ಕೊಟ್ನಾ, ಯಾವ್ದಾವ್ದೋ ಒಂದು ಆಶ್ರಮಗಳಿಗೆ ಯಾವ್ದೋ ಒಂದ್ ಹೋಗಿ ಉಳಿದ್ರೆ ಅದು ಆಶ್ರಮ ಮಾತ್ರ ಸುಮ್ನೆ ಮಾಡಲ್ಲ. ಕೆಲವರು ದುಡ್ಡಿರೋರು ಇರ್ತಾರೆ, ಕೆಲವರು ದುಡ್ಡಿಲ್ದರು ಇರ್ತಾರೆ. ಆ ಪರಿಸ್ಥಿತಿ ನೋಡ್ಕೊಂಡು ಕೈ ಕಾಲು ಇಲ್ದಾರ ಯಾರೋ 10 ಜನ ನಾನು ಅಡಾಪ್ಟ್ ಮಾಡ್ಕೊಂಡು ಅವ್ರನ್ನ ನೋಡ್ಕೊತೀನಿ ಬಿಡಿ ಜೀವನದಲ್ಲಿ ಅಂತ ಆತರ ನೋಡ್ಕೊಂಡು ಹೋಗೋದು ಅಷ್ಟೇ. ಹುಡುಕಿಂಡ್ರೆ ನಮ್ಮ ಅಕ್ಕ ತಂಗಿರೆ, ನಮ್ಮ ಅಣ್ಣ ತಂದಿರೆ, ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಬಡವ್ರವ್ರೆ, ಅವ್ರಿಗೆ ಹೆಲ್ಪ್ ಮಾಡೋಣ ಸರ್. ಫಸ್ಟ್ ನಮ್ ಜೊತೆ ಮಾಡೋಣ, ಆಮೇಲೆ ಹೊರಗಡೆ ನಾವ್ ಹೊರಗಡೆ ಮಾಡ್ಬಿಟ್ಟು ಮನೆ. ಈಗ ನನ್ನ ತಂಗಿ, ನಮ್ಮ ತಂಗಿಗೆ ಅಲ್ಲಿ ನನ್ನ ಹೆಂಡತಿ ಮಕ್ಳಿಗೆ ಒಂದ್ ಒಳ್ಳೆ ಏನೋ ಬಟ್ಟೆ ಕೊಡಿಸಿ ಖುಷಿ ಆಯ್ತಾರಲ್ಲ, ಫಸ್ಟ್ ನಮ್ಮವ್ರಿಗೆಲ್ಲ ಆಗಿ ಹೆಚ್ಚಾಗಿದ್ದನ್ನ ಹೊರಗಡೆ ಮಾಡೋಣ ಅಷ್ಟೇ. ಮಗು ಸ್ಕೂಲ್ ಅಲ್ಲೇ ಹೋಗ್ತೇವೆ ಬೆಂಗಳೂರಲ್ಲಿ. ಓಕೆ, ಅಂದ್ರೆ ಊರಿಗೆ ಸರ್ ನಾನು ಹೇಳಿದ್ದು ಹಂಗೆ ಅನ್ಸತ್ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ ನನಗೆ. ಕಷ್ಟಪಟ್ಟು EMI ಕಟ್ಕೊಂಡು ಅದೆಲ್ಲ ಯಾವನ್ ಸರ್ ಪಡತ್ತ? ತಿಂಗ್ಳಾಯ್ತು ಅಂದ್ರೆ ಕಟ್ಬೇಕು, ಅಯ್ಯೋ ಟೈಮ್ ಅಂತ ಆ ಪ್ರೆಷರ್ಗೆ ನಿಮಗೆ ಕಾಯಿಲೆ ಬರೋದು. ಓಪನ್ ಆಗಿ ನೀವು ಟೆನ್ಷನ್ ಇಲ್ದಂಗ ಆರಾಮಾಗಿ ತಿನ್ಕೊಂಡು ಹೊಂದ್ಕೊಂಡಿರಿ, ಸೂಪರ್ ಆಗಿರುತ್ತೆ. 2 ಎಕರೆ ಜಮೀನ್ ಮಾಡ್ಕೊಂಡ್ರೆ ಸಾಕು ಸರ್. ಜಮೀನ್ ಅಷ್ಟೇ ಸರ್. ನೀವ್ ಹೇಳ್ತೀನಿ ನೋಡಿ, ಭೂಮಿ ನಮ್ದವ್ರು ಯಾರು ಕೆಟ್ಟಿಲ್ಲ. ಓಪನ್ ಆಗಿ ಹೇಳ್ತೀನಿ, ಯಾರೋ ಲಾಸ್ ಆಯ್ತು ಪಾಸ್ ಆಯ್ತು ಅಂತ ಹೇಳ್ಬೋದು. ಒಂದ್ 100 ಕುರಿ, 10 HF ಕರುಗಳು ಸಾಕು ಸರ್. 10 HF ಕರು 1 ವರ್ಷಕ್ಕೆ 10 ಲಕ್ಷ ಸಿಗುತ್ತೆ. ಅದ್ರಲ್ಲಿ ಬಂಡವಾಳ 3 ಲಕ್ಷ 7 ಲಕ್ಷ ಸಿಗುತ್ತೆ. 100 ಕುರಿ ಸಾಕಿದ್ರೆ ತಿಂಗಳಿಗೆ 1,000 ಲಾಭ ಕೊಡ್ತಾ ಹೋಗುತ್ತೆ ಎಲ್ಲ ಕಡೆ. 1 ಕುರಿ 100 ಕುರಿಗೆ 1 ಲಕ್ಷನಾ ಸರ್? ತಿಂಗಳಿಗೆ 1 ಲಕ್ಷ ಬರ್ತಲ್ಲ ಸರ್, ಇನ್ನೇನ್ ಬೇಕು? ತಿಂಗಳಿಗೆ 1 ಲಕ್ಷ, ಕರಿನಲ್ಲಿ 1 ಲಕ್ಷ ಬಂತು, 2 ಲಕ್ಷ. ಏನೋ ಒಂದು ಇಲ್ಲ ಮೀನ್ ಬಿಟ್ಟಿದೀನಿ, 1 6 ಸಾವಿರ ಮೀನ್ ಬಿಟ್ಟಿದೀನಿ.
ನಿಮ್ಗೆ ಒಂದು 6,000 ಮೀನಲ್ಲಿ ಎಲ್ಲಾ ಸದೋಗಿ ಒಂದ್ 3,000 ಉಳಿದೆ ಬಿಡಿ ಸರ್. 3 ಟನ್ ಆಗುತ್ತೆ. ಟನ್ ಈಗೆಲ್ಲ 1 ಲಕ್ಷ ಇದೆ. 80,000 1 ಲಕ್ಷ 80 ರೂಪಾಯಿ 90 ರೂಪಾಯಿ ಕೆಜಿ ಮೀನ್ ತಗೊಂತಾರೆ ಹೋಲ್ಸೇಲ್. ಬಟ್ ಆಲಿ ಬಿಡಿ ಎಷ್ಟೋ ಎಲ್ಲ ಸೇರಿ ಒಂದೇ ವರ್ಗ ಅಲ್ಲ. ಕರು, ಕೋಳಿ, ಮೀನು, ಹಸು ಒಂದ್ 5-6 ತರದ ವರ್ಗ ಕೃಷಿ ಮಾಡ್ಕೊಂಡಾಗ ಎಲ್ಲ ಒಂದ್ರ ಲಾಸ್ ಆದ್ರೂ ನನ್ನ 4 ಲಾಭ ಬರ್ತದೆ. ಅದೆಲ್ಲ ಸೇರಿದ್ರೆ ಒಂದ್ ತಿಂಗಳಿಗೆ 1.5 ಲಕ್ಷ 2 ಲಕ್ಷ ತೆಗಿಬಹುದು. ಇಲ್ಲಿ ಇದಕ್ಕೆ ಇನ್ನೇನ್ ಬೇಕು ಸರ್? ಸಾಕು. ಸಿಟಿಲಲ್ಲಿ ಆ ಟ್ರಾಫಿಕ್ ಅಲ್ಲಿ ಆ ಟೆನ್ಷನ್ ಯಾರ ಬರ್ಲಿ ಸರ್ ನೋಡೋನ್ ತುಳಿಯಕ್ಕೆ ಆಗಲ್ಲ. ನೀವ್ ಆಗದಿಲ್ಲ. ಆಮೇಲೆ ಇನ್ನೊಂದ್ ವಿಷಯ ಗೊತ್ತು, ಇದು ಬಿಟ್ರೆ ನೀವ್ ಯಾರಿಂದನೂ ಹೋಗಿ ಕೈ ಕಟ್ಟಂಗಿಲ್ಲ. ಇದು ಯಾವ್ದು ಸೀನ್ ಇಲ್ಲ ಸರ್. ಸರ್ ಇನ್ ಫ್ಯೂಚರ್ ಮನುಷ್ಯನಿಗೆ ಎಷ್ಟು ಮುಖ್ಯ ಆಗುತ್ತೆ ಅಂತಂದ್ರೆ, ಜಮೀನು ಯಾರು ಜಮೀನ್ ಇಟ್ಕೊಂಡ್ರೆ 1 ಎಕರೆ ಇಟ್ಕೊಂಡಿದ್ರು ಕೂಡ ಅವನೇ ಶ್ರೀಮಂತ ಸರ್. ಇದು ಸತ್ಯ. ಯಾಕಂದ್ರೆ ತಿನ್ನೋದಕ್ಕೆ ನೆಕ್ಸ್ಟ್. ಆಮೇಲೆ ನೀವ್ ಏನೇ ಪ್ರಾಪರ್ಟಿ ಮಾಡಿ ಏನೇ ದುಡ್ಡು ಮಾಡಿ ಮನುಷ್ಯನ್ 1% ವೀಕ್ನೆಸ್ ಇರ್ಬೋದು. ಆಮೇಲೆ ಇಲ್ಲ 1% ನೀವು ವೀಕ್ನೆಸ್ ಇತ್ತು ಅನ್ಕೊಳ್ಳಿ, ಏನೇ ದುಡ್ಡಿದ್ರು ತೆಗೆದು ಬಿಸಾಕ್ಬಿಡ್ತಾರೆ. ಹೌದು. ಆ ಟೈಮಲ್ಲಿ ನಿಮ್ ಪರಿಚಯದವರೆಲ್ಲ ಬಂದು ಮುಗ್ ತೋರಿಸ್ಬಿಡ್ತಾರೆ. ಪರಿಚಯನೇ ಇರಲ್ಲ. ಇದು ಬೇಕಷ್ಟೇ, ದುಡ್ಡು ಇರ್ಬೇಕು, ದುಡ್ಡು ಬೇಕು ಅವ್ರಿಗೆ ಆ ಟೈಮಲ್ಲಿ. ಅದೇ ನೀವು 1% ವೀಕ್ನೆಸ್ ಇಲ್ಲ, ನೀವು 1,000 ಕೋಟಿಗಿರ್ಲಿ, ಅವ್ನು 1000 ಜನಕ್ಕೆ ಹೊಡೆಯಾಗಿರ್ಲಿ, ನಮಗೆ ಅವಶ್ಯಕತೆ ಇಲ್ಲ. ಅವ್ನ ಮುಂದ್ ಕಾಲ್ ಮಕ್ಕಳಕ್ಕೆ ಕೂತ್ಕೊಳ್ಳಿ, ಕೇಳಿ ನೋಡ್ತೀನಿ ನಮ್ಮ ಕೇಳಿ, ಯಾರು ಕೇಳಕ್ಕಾಗಲ್ಲ. ಯಾಕೆ ನಮ್ ಬದುಕಲ್ಲಿ ನಾವು ತಿಂತೀವಿ. ನಿನ್ನ ಹತ್ರ ದುಡ್ಡು ಇದ್ರೆ ನಿನ್ ಕಡೆ ಜೈಕಾರ ಹಾಕಿರ ನಿನಗೆ, ನನಗೇನ್ ಅದ್ ಕಡಿಕೊಂಡು ಅವ್ರೇನೋ ನಿಮ್ ಅಣ್ಣ ತಿಂದವ್ರೆ, ನಿಮ್ಮಿಂದ ಏನೋ ಹೆಸರೈತಿ ಅಂತ ಬೆಳಿತಾವ್ರೆ, ಅದಕ್ಕೆ ನಿಮ್ ಬಕೆಟ್ ಹಿಡಿತಾರೆ. ನಮ್ಗೇನ್ ಅದ್ ಕಡಿಕೊಂಡು ಆಯ್ತು ನನಗೆ ಒಂದ್ 50,000 ಕಷ್ಟ ಐತ್ ಕೊಡ್ತೀಯಾ? ಇಲ್ಲ ಜನ ಸುಮ್ನಿರು, ನಿಂದೆಷ್ಟು ಅಷ್ಟೇ. ನಾನು ಯಾರಿಗೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಬಟ್ ಎಲ್ಲಾರು ಒಂದ್ ತಿಳ್ಕೊಂಡದ್, ಎಲ್ಲಾರನು ಪ್ರೀತಿಸೋಣ, ಯಾರ ಹೆಸರು ಹೇಳೋದು ಬೇಡ, ಯಾರ ಬೇದು ಬೇಡ, ಚೆನ್ನಾಗಿರೋಣ. ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಸರ್ ಇದಿಷ್ಟು ಇದು ಅಡಿಕೆ ಮರಗಳು ಇವೆಲ್ಲ ಹಾಕ್ಸಿದ್ರಿ, ಎಷ್ಟು ಖರ್ಚು ಬಂತು ಸರ್ ಇದೆಲ್ಲ ಪೂರ್ತಿ ಟೋಟಲ್ ಆಗಿ? ಇದು ಅಪ್ರಾಕ್ಸಿಮೇಟ್ ಅವಾಗೆಲ್ಲ ಸಸಿ 18 ರೂಪಾಯಿ ತಂದಿದೆ, ಇವಾಗೆಲ್ಲ 25-30 ರೂಪಾಯಿ. ಅಲ್ಲ ಓವರ್ ಆಲ್ ಇಷ್ಟ್ರ ಮಟ್ಟಿಗೆ ಇವಾಗ ಏನ್ ಇದಾಗಿದೆ? ಅಲ್ಲ ಟೋಟಲ್ ಈ ಫಲವತ್ತತೆ, ಯಾಕಂದ್ರೆ ಬೋರು ಗೀರು ಎಲ್ಲ ಸೇರಿ ಒಂದಿಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಖರ್ಚಾಗಿದೆ? ಅಂದ್ರೆ ಮನೇನು ಸೇರ್ಸ, ಮನೆ ಬಿಟ್ಟು ಬರೀ ಬೋರು ಎಲ್ಲ ಪುಟ್ಟು ಇಷ್ಟು ಖುಷಿಯಿಂದ ಒಳಗಡೆ ಬಂದ್ರೆ ಎಲ್ಲರೂ ಖುಷಿ ಆಗುತ್ತೆ. ಇಷ್ಟು ಚೆನ್ನಾಗಿ ಎಲ್ಲ ಸೇರಿ ಟೋಟಲ್ ಆಗಿತ್ತು ಸರ್, 5ರಿಂದ 6 ಆಗಿದೆ, 4 ಲಕ್ಷ. ಅಂದ್ರೆ ಈಗ ಒಂದು 5 ವರ್ಷದಿಂದ ಈಚೆಗ ಅಷ್ಟೇ. 21-22 ಮಾಡೋದು ಆಫ್ಟರ್ ಕೋವಿಡ್. 22 ಇವೆಲ್ಲ ಮಿಸ್ ಆಗ್ಸಿತ್ತು. ಅಂದ್ರೆ ಫಸ್ಟ್ ಆಗಿ ಖಾಲಿ ಇತ್ತು ಅದು, ಫುಲ್ ಫ್ಲಾಟ್ ಇದು, ಹೊಲಗಳು ಏನಿರಲ್ಲ ಸರ್, ಇದು ಫುಲ್ ಫ್ಲಾಟ್. ಇದ್ರಲ್ಲಿ ಬೇರೆ ಏನ್ ಬೆಳಿತಿದ್ರು ತಾತ ಅವರೆಲ್ಲ? ಅವಾಗೆಲ್ಲ ನಾವು ಜೋಳ ಬೆಳಿತಿದ್ದು. ನಾನೇ ಇದ್ನಲ್ಲ, ನಮ್ ತಾತ ಏನಿಲ್ಲ, ನಾನೇ ಆಗ್ಲೇ ಜೋಳ ಹಾಕ್ತಿದ್ದು, ಆಲೂಗಡ್ಡೆ ಹಾಕ್ತಿದ್ದೆ, ಶುಂಠಿ ಹಾಕ್ತಿದ್ದೆ, ಬೀನ್ಸ್ ಹಾಕ್ತಿದ್ದೆ, ಟೊಮೆಟೊ ಹಣ್ಣು ಬೆಳೆದಿದ್ದೀನಿ. ಅಂದ್ರೆ ಅವಾಗ ನೀರು ಅದೇ ಚಿಕ್ಕದ ಬತ್ತಿತ್ತಲ್ಲ ಸರ್, ಅದ್ರಲ್ಲಿ ಹೆಚ್ಚಂತ ಇದೆ ಸರ್ ಸ್ವಲ್ಪ. ಅದ್ರ ಮುಂಚೆ ನಾವ್ ಏನು ಬೆಳಿತಿರ್ಲಿಲ್ಲ, ಬರೀ ಮಳೆಗಾಲಕ್ಕೆ ಮಾತ್ರ ರಾಗಿ ಬೆಳಿತಿದ್ದು, ಕಣ ಮಾಡ್ತಿದ್ದು. ಆ ಕಣ ಮಾಡ್ಕೊಂಡು ಅವಾಗೆಲ್ಲ ಭಯಂಕರ ಕಷ್ಟ ಸರ್ ಕಣ. ಈಗೆಲ್ಲ ಕಣ ಮಾಡ್ತಾ ಇಲ್ಲ, ಮಿಷಿನ್ ರಾಗಿ ಕುಯ್ಯಕ್ ಒಂದ್ ಮಿಷಿನ್ ಬಂದೈತಿ, ಕಂತೆ ಕಟ್ಟಕ್ ಒಂದ್ ಮಿಷಿನ್, ಆ ರಾಗಿ ಸುರ್ಕಳಕ್ ಒಂದ್ ಮಿಷಿನ್ ಎಲ್ಲ ಬಂದ್ಬಿಟ್ಟಾಗ. ಮುಂಚೆ ನೀವ್ ನಂಬಲ್ಲ, ಒಂದ್ ರಾಗಿ ನಾವ್ 1 ಎಕರೆಗೆ ಹಾಕ್ತು ಅಂದ್ರೆ ರೋಣ್ಗಲ್ ಅಂತ ಬರುತ್ತೆ, ಗೊತ್ತಿರ್ಬೇಕು, ಒಂದು ರೋಣ್ಗಲ್ ಅಂತ ಬರುತ್ತೆ ನಮ್ ಕಡೆ. ಆ ರೋಣ್ಗಲ್ಲ ನಾವ್ ಅರಿತಾ ಇದ್ದು, ಅಂದ್ರೆ ರೋಲರ್ ರೋಲರ್ನ ಕಂತೆ ಹೊಡೆದ್ಬಿಟ್ಟು ಸುತ್ತ ಹೊಡೆದು ಅದ್ರ ಮೇಲೆ ರೋಣ್ಗಲ್ ಹೊಡೆದು, ಮತ್ತೆ ಹುಲ್ಲೆಲ್ಲ ಮಡ್ಚಿ ಹಾಕಿ, ಮತ್ತೆ ಇನ್ನೊಂದ್ ರೌಂಡ್ ರೋಣ್ಗಲ್ ಹೊಡೆದು, ಆಮೇಲೆ ರಾಗಿನೆಲ್ಲ ತಗೊಂಡು, ಆಮೇಲೆ ತೂರಿ ಕಡ್ಡಿ ಅಂದ್ರೆ ಮಂಡಾಡಿ, ಅಯ್ಯೋ 1 ವಾರ ಆಗಿ, ಆಮೇಲೆ ರಾಶಿ ಪೂಜೆ ಎಲ್ಲ ಇಟ್ಟು, ಅದಕ್ಕೊಂದು ಕೋಲ್ ಸಿಕ್ಸಿ ಬೆಳ್ಕೊಂಡ್ ಮಾಡಿ ಪೂಜೆ ಮಾಡಿವ. ಲಾಸ್ಟ್ ರಾಶಿ ಪೂಜೆ ಒಂದಿಷ್ಟು ಗುಪ್ಪೆ ಮಾಡ್ಬಿಟ್ಟು ಅದಕ್ಕೆಲ್ಲ ಚರ್ಪ್ ಕೊಡ್ಕೊಂಡು, ಪುರಿ ಚರ್ಪು, ಅಕ್ಕಿ ಚರ್ಪು, ಕಡಲೆ ಯಾವ್ದಿಲ್ಲ ಸರ್. ಒಂದ್ ಮಿಷಿನ್ ಬರುತ್ತೆ, ಯಾವ್ದೋ ಒಂದ್ ಒಳ್ಳೆ ಅನಕೊಂಡ ಇದ್ದಂಗ ಐತೆ ಒಂದ್ ಮಿಷಿನ್, ಎಲ್ಲ ಐತೆ. ಬಂದ್ಬಿಟ್ಟು ಟಕ 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 ಹೋಯ್ತಿದ್ದಂಗೆ ಇನ್ನೊಬ್ರು ಚೀಲ ಹಿಡ್ಕೊಂಡು ನಿಂತ್ಕೋತಾರೆ, ಟಕ 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 ರಾಗಿ ಉದುರುತ್ತೆ. ಮುಗ್ದೇ ಹೋಯ್ತು. 1 ವಾರ ಅಷ್ಟು ಕಷ್ಟಪಟ್ಟು ಕಾಬಟ್ಟೆ ಕಷ್ಟ. ಒಂದ್ ಕಣ ಮಾಡ್ಬೇಕು ಅಂದ್ರೆ ನಾವ್ 5 ಜನ ಫಸ್ಟ್ ರಾಗಿ ಕುಳಿ ಎಲ್ಲ ಕಿತ್ತೀವಿ. ನಾವು ಕಣ ಮಾಡ್ಬೇಕಾಗಿದ್ದೆ ರಾಗಿ ಹೊಲದೊಳಗೆ ಕಳೆ ಕುಳಿ ಎಲ್ಲ ಕಿತ್ತು, ಆಮೇಲೆ ನೀರೆಲ್ಲ ತುಂಬಿ ಒಂದು ಗುಂಡಿ ಮಾಡ್ಕೊಳ್ಳೋ, ಬಗ್ಗದ ಗುಂಡಿ ಅಂತ, ಅದಕ್ಕೆ ನೀರ್ ತುಂಬಿ ಅದ್ರಲ್ಲಿ ಒಂದ್ ಬಕೆಟ್ ಅಲ್ಲಿ ಎಲ್ಲ ಹಾಕೊಂಡು, ಆಮೇಲೆ ಎತ್ತಲ್ ತುಣಿಸಿವು, ಎಲ್ಲ ಗಟ್ಟಿ ಆಗ್ಬೇಕು, ಎದ್ಬಿಡುತ್ತೆ ಬಿರುಬು ಹುಡ್ಕೊಂಡು, ಅದೆಲ್ಲ ಮಾಡ್ಕೊಂಡು, ಆಮೇಲೆ ಕೆಸರು ಹಾಕ್ಸ್ಕೊಂಡು, ಅದೊಣಗಿ ಒಂದ್ 5 ವರ್ಷ ಆದ್ಮೇಲೆ ರಾಕ್ಷಿಪಟ್ಟೆ ಕೊಯ್ಯಕ್ ಹೋಗಿ, ಅದು ಗಂಧೆ ರಾಕ್ಷಿಪಟ್ಟೆ ಅಂತ ಬರ್ತವೆ, ಅದ್ರಲ್ಲೇ ನಾವೆಲ್ಲ ಹಿಂಗ್ ಬಾಚೋದೆಲ್ಲ ಇದ್ ಮಾಡೋದು, ನೀಟಾಗಿ ಬರ್ಲಿ ಅಂತ ಅದೆಲ್ಲ ಕುಯ್ಕೆ ಬಂದು, ಆಮೇಲೆ ಬರ್ಲ ಕಡೆಯಲ್ಲಿ ಸಾರಿಸಿ, ಆಮೇಲೆ ಬಗಡ ಒಂದ್ ಬಿಂಗೆಲ್ ಉಯ್ಕೊಂಡು ಹೋಗ್ಬೇಕು, ಆಮೇಲೆ ಬರುತ್ತೆ ಹಿಂದ್ಗಡೆಯಿಂದ ಎಳ್ಕೊಂಡು ಹೋಗ್ಬೇಕು. ಭಯಂಕರ ಕಣದ್ ದಿಂಡ್ ಕಟ್ಟಿ, ಅಯ್ಯೋ ಸರ್ ನರಕ ಆ ಟೈಮಲ್ಲಿ. ಆಮೇಲೆ ಫೈನಲ್ ಆಗಿ ಹುಡುಗ ಆಟ ಆಡೋದು, ಅದಾದ್ಮೇಲೆ ಹುಲ್ಲು ತೋರ್ತೀವಲ್ಲ, ಹುಲ್ಲೆಲ್ಲ ಬಿದ್ದು ಒದಾಡಿವು, ಉಬ್ಲು ಎಲ್ಲ ಬರುತ್ತಲ್ಲ, ಭಯಂಕರ. ಹಳ್ಳಿದು ನೆನೆಸ್ಕೊಂಡ್ರೆ ಬೇರೆ ಲೆವೆಲ್ ಸರ್. ಈಗೆಲ್ಲ ಈಸಿ ಬಂದ್ಬಿಟ್ಟಿದೆ. ಈಗ ನಾನ್ ನೋಡಿ, ಮುಂಚೆ ಹೊಲ ಉಳಿವು, ಆಮೇಲೆ ಟ್ರ್ಯಾಕ್ಟರ್ ಬಂತು. ಈಗ ನಾನು ಟ್ರ್ಯಾಕ್ಟರ್ ಬರಲ್ಲ, ನಮ್ಮ ಎಲ್ಲ ಅಪರೂಪ. ನಾನು ರೋಟರ್ ತಂದು ಇಟ್ಕೊಂಡಿದ್ದೀನಿ, ಒಂದ್ 2 ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ಇಡೀ ಜಮೀನ್ ಹೊಡ್ಕೊಂತೀನಿ. 3 ಲೀಟರ್ ಪೆಟ್ರೋಲ್ ಇಡೀ ಜಮೀನ್ ಹೊಡ್ಕೊಂತೀನಿ. ನೇಗ್ಲು ಇದೆ, ರೋಟರ್ ಇದೆ. ಯಾವ್ದಾದ್ರು ಸರಿ. ಅಂದ್ರೆ ಡಿಪೆಂಡ್ಸ್ ನೀವ್ ಯಾವಾಗ ಬರ್ತೀರಿ, ಟೈಮಿಂಗ್ಸ್ ಹೆಂಗಿರ್ತಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ವಾರಕ್ಕೊಂದ್ಸತಿ ಬಂದೇ ಬರ್ತೀನಿ ಸರ್.
ತುಂಬಾನೇ ಆಸಕ್ತಿ ಇದೆ ಸರ್. ಯಾಕಂದ್ರೆ ಕೃಷಿ ಇವತ್ತು ಏನೇ ಇರ್ಬೋದು, ಸಿಟಿಯಿಂದ ಕೆಲವು ಜನಗಳು ನಾನು ಫಾರ್ಮ್ ಹೌಸ್ ಮಾಡ್ತಿದ್ದೀನಿ, ದುಡ್ಡಿರೋದಲ್ಲೆಲ್ಲ 2 ಎಕರೆ ತಗೊಂಡೆ 5 ಎಕರೆ ತಗೊಂಡೆ ಅಂತ ಹೇಳೋ ಇದ್ರಲ್ಲಿ, ಬಟ್ ಮನೋರಿಗೆ ನಿಜವಾಗ್ಲೂ ಅದು ರೈತಾಪಿ ಕುಟುಂಬ ಅಂತ ಅನ್ನೋದಕ್ಕೆ ಇದೆಲ್ಲ ನೋಡಿ. ಯಾಕಂದ್ರೆ ನಮ್ಗಳು ಮೇ ಬಿ ಗೊತ್ತಿರಲ್ಲ ಇವೆಲ್ಲ, ಅಷ್ಟ್ರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ. ಅಷ್ಟ್ರ ಮಟ್ಟಿಗೆ ಆ ಕೃಷಿನ ಯಾವ ತರದಲ್ಲಿ ಕೃಷಿ ಮಾಡ್ಕೊಂಡು ಎಷ್ಟು ದುಡ್ಡು ತರ್ಬೋದು ಅನ್ನೋದು ಕೂಡ ಅವ್ರಿಗೆ ಐಡಿಯಾ ಕೊಡ್ತಿದ್ರು ಜನಗಳಿಗೆ. ನಿಜವಾಗ್ಲೂ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಉಪಯೋಗಿಸ್ಕೊಳ್ಳಿ. ಅವ್ರ ಮಾತಲ್ಲಿ 100ಕ್ಕೆ 100ರಷ್ಟು ಸತ್ಯ ಇದೆ. ಅದನ್ನ ಯಾರಿಗಾದ್ರೂ ಬೇಕು ಅಂದ್ರೆ ಉಪಯೋಗಿಸ್ಕೊಳ್ಳಿ. ಸರ್, ಕೃಷಿ ಹೊಂಡ ಅಂತಂದ್ರೆ ತೋರಿಸ್ತೀರಾ? ಅಲ್ಲ ಇದೆ ಬನ್ನಿ ಸರ್.